ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಮಹಾಭಾರತದಲ್ಲಿ ಕೃಷ್ಣನ ಕಥೆಯಲ್ಲಿ ದಂತವಕ್ರ ಶಿಶುಪಾಲ ಅಂತೇಳಿ ಒಂದು ಕತೆ ಬರುತ್ತೆ. ದಂತವಕ್ರ ಶಿಶುಪಾಲ ಅಂತೇಳಿ. ಶಿಶುಪಾಲ ಯಾವತ್ತೂ ಕೂಡ ಕೃಷ್ಣನಿಗೆ ಬೈತಾನೇ ಇರೋದು. ಈ ಶಿಶುಪಾಲನನ್ನು ಕೃಷ್ಣ ಕೊಲ್ತಾನೆ ಅಂತೇಳಿ ದಂತವಕ್ರನ ಶಿಶುಪಾಲನ ತಾಯಿ ಗೊತ್ತಿತ್ತು. ಹಾಗಾಗಿ ತಾಯಿ ಬಂದು ಹೇಳ್ತಾಳಂತೆ ಕೃಷ್ಣನ ಹತ್ರ, ನೋಡಪ್ಪ ಅವ್ನು ಬೈತಾ ಇದ್ದಾನೆ, ಅವನನ್ನು ಸೀರಿಯಸ್ ಆಗಿ ತಗೋಬೇಡ ಅಂತೇಳಿ. ಕೃಷ್ಣನು ಕೂಡ ಭಾಳ ಕಿಲಾಡಿ. ಕೃಷ್ಣ ಹೇಳಿದ್ರಂತೆ, ನೋಡಿ ಅವ್ನು ಶಿಶುಪಾಲ ಎಷ್ಟು ಬೇಕಿದ್ರೆ ಬೈಲಿ, 10 ಸಲ ಬೈಲಿ, 100 ಸಲ, 50 ಸಲ ಬೈಲಿ, 100 ಸಲ ಬೈಲಿ, 101ನೇ ಸಲ ಬೈದರೆ ಬಿಡಲ್ಲ ಅಂತೇಳಿ. ಇವತ್ತು GC ಚಂದ್ರಶೇಖರ್ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರು ಮತ್ತು DK ಶಿವಕುಮಾರ್ ಅವರ ಕ್ಲೋಸ್, 2 ಬಾರಿ ಈಗಲೂ ಕೂಡ ಅವರು ರಾಜ್ಯಸಭಾ MP, ಅವರು ರಾಜಣ್ಣಗೆ ಏನು ಹೇಳ್ಬಿಟ್ರು, ಅದೆಲ್ಲ ಶಿಶುಪಾಲರು, ಕೇಂದ್ರ ಹೈಕಮಾಂಡ್ ಇದೆಯಲ್ಲ ಅದು ಕೃಷ್ಣ ಇದ್ದಂಗೆ ಕಾಯ್ತಾರೆ ಇವರೇ GC ಚಂದ್ರಶೇಖರ್. ಶಿಶುಪಾಲ್ ಅಂತಾರ 101ನೇ ಬೈಗಳಾದರೆ ಮುಗೀತು ಕತೆ ಅಂತ. ಅದಕ್ಕೆ ಇವರು ಯಾರು, ನಮ್ಮ ಟೂಪೆಗ್ ರಾಜಣ್ಣ, ಏನು ಕಾರ್ಯಾಧ್ಯಕ್ಷ ಅಂದ್ರೆ 2 ಕೊಂಬೈತಾ, ಒಂದು ಹಳೇ ಎಲ್ಲೋ ಕೇಳ್ದಂಗೆ ಇದೆಯಲ್ಲ ಡಯಲಾಗ್ ಅಂದರೆ ನಿಮ್ಗೆ ಅನಿಸ್ಬೋದು, ಕೊಂಬೈತಾ. ಇದೆಲ್ಲ ಆಯ್ತು ಇವತ್ತು ಕಾಂಗ್ರೆಸ್ನಲ್ಲಿ. ಬನ್ನಿ ರಿಪೋರ್ಟ್. ಸಿದ್ದರಾಮಯ್ಯ ವರ್ಸಸ್ DKಶಿ, CM ಚೇರ್ ವಾರ್. ಟಗರು ಬೆಂಬಲಿಗರಿಗೆ ಬಂಡೆ ಫ್ಯಾನ್ಸ್ ಕೌಂಟರ್. ರಾಜ್ಯ ಕಾಂಗ್ರೆಸ್ ಅಲ್ಲಿ ಅಧಿಕಾರ ದಾಹ ಆಗಸದೆತ್ತರಕ್ಕೆ ಚಿಮ್ಮಿ ಪಕ್ಷದ ಮಾನ ಮರ್ಯಾದೆಯನ್ನ ಜನರ ಮುಂದೆ ಹರಾಜ್ ಹಾಕ್ತಾ ಇದೆ. DKಶಿ ಪರ ಆಪ್ತ ಚಂದ್ರಶೇಖರ್ ಬ್ಯಾಟ್ ಬೀಸಿದಕ್ಕೆ ಸಿದ್ದರಾಮಯ್ಯ ಆಪ್ತ ಬಂಡೆಯ ಕಡುವೈರಿ ರಾಜಣ್ಣ ಕಣ್ಣು ಕೆಂಪಾಗಿದೆ. KPCC ಕಾರ್ಯಾಧ್ಯಕ್ಷ ಅಂದ್ರೆ 2 ಕೊಂಬಿದೆಯಾ, ಅವ್ರ ಮಾತಿಗೆ ಇಷ್ಟು ಮನ್ನಣೆ ಯಾಕೆ ಅಂತ ಕಿಡಿಕಾರಿದ್ದಾರೆ. ರಾಜ್ಯಸಭಾ ಮೆಂಬರ್ ಅಲ್ಲಿ ವಿಧಾನ ಪರಿಷತ್ಗಾಗ್ಲಿ ಯಾರನ್ನಾರು ಆಯ್ಕೆ ಮಾಡಿದ್ರೆ ಅವರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬರೋ ರೀತಿ ಇರಬೇಕೆ ಹೊರತು ಲಯಬಿಲಿಟಿ ಆಗ್ಬಾರ್ದು. ಎಲ್ಲ ಹೊರೆ ಇವೆಲ್ಲ ಗೊತ್ತಾಯ್ತಾ. ಹೈಕಮಾಂಡ್ ಹೆಸರು ಹೇಳ್ಕೊಂಡು ಮನೆ ಕಟ್ಟಿಸಿದ್ರು. ನಾನು ಮಾಡ್ಕೊಂಡಲ್ಲೆಲ್ಲ ಕೊಟ್ಟಿಲ್ವೇನ್ರಿ, ಡಾಲರ್ಸ್ ಕಾಲ 4 ಮನೆ, ಸದಾಶಿವ 4 ಮಾಡಿಲ್ವಾ? AICC ದುರ್ಬಳಕೆ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಯಾರ್ಯಾರಿಗೆ ಅನುಕೂಲ ಆಗ್ತವೆ ಅವರೆಲ್ಲ ಮಾಡ್ಕೊತಾರೆ. ನನಗೆ ಅನುಕೂಲ ಆಗೋದು ನಾನು ಮಾಡ್ಕೊಳ್ತೀನಿ, KPCC ಅಧ್ಯಕ್ಷರಿಗೆ ಅನುಕೂಲ ಆಗೋದು ಅವ್ರು ಮಾಡ್ತಾರೆ. ಚರ್ಚೆ ಬೇಡ. ಈಗ ನಾನು ಕೇರಳಕ್ಕೆ ಹೋಗ್ತಾ ಇದ್ದೀನಿ. ಕೇರಳದ ನಮ್ಮ ಪಾರ್ಟಿ ಪ್ರೋಗ್ರಾಮ್ ಇದೆ. ನಾಳೆ ಆಲ್ ಇಂಡಿಯಾ ಮಿನಿಸ್ಟರ್ಸ್ ಕಾನ್ಫರೆನ್ಸು ರಾಜಸ್ಥಾನದಲ್ಲಿದೆ. ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ನಾನು ನಮ್ಮೆಲ್ಲ ಆಫೀಸಸ್ ಎಲ್ಲ ಹೋಗ್ತಾ ಇದ್ದೀವಿ 2 ಡೇಸು. ಅಲ್ಲೆಲ್ಲ ಭಾಷಣ ಮಾಡಿ ಬಂದು ಮಾತಾಡ್ತೀನಿ. ರಾಜಣ್ಣ ವಿರುದ್ಧ ಸಿಡಿದ ಕಾಂಗ್ರೆಸ್ ನಾಯಕರು. ನೋಡಿ, ಸಾರ್ವಜನಿಕವಾಗಿ ಇವೆಲ್ಲ ಅನಾವಶ್ಯಕ ಚರ್ಚೆಗಳಾಗ್ತಾ ಇರೋದು ಸರಿಯಲ್ಲ. ಈ ಥರ ಹೇಳಿಕೆಗಳು ಕೊಟ್ಟು ಏನು ಪ್ರಯೋಜನವೂ ಕೂಡ ಇಲ್ಲ. ಏನೇ ಇದ್ರೂ ಕೂಡ ಅದು ಹೈಕಮಾಂಡ್ ಮಟ್ಟದಲ್ಲಿ ಅಲ್ಲಿ ಮಾತಾಡ್ಕೋಬೇಕು, ಅಲ್ಲಿ ತೀರ್ಮಾನ ಆಗಬೇಕು. ರಾಜಣ್ಣ ಅವ್ರ ಬಗ್ಗೆ ನನಗೆ ಭಾಳ ಅಪಾರವಾದಂಥ ಗೌರವ ಇದೆ. ಅವರು ಸೀನಿಯರ್ ಹಿರಿಯ ರಾಜಕಾರಣಿಗಳು, ಅವರು ಅನುಭವ ಇದೆ. ನೀವು ಅವ್ರನ್ನೇ ಕೇಳಬೇಕು, ಯಾಕೆ ಈ ಥರ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದೀರಿ ಅನ್ನೋದನ್ನು ಅವ್ರನ್ನೇ ಕೇಳಿ. ಮುಂದಿನ 5 ವರ್ಷ ಸಿದ್ದು CM ಆಗ್ಬೇಕಂತೆ. DKಶಿಗೆ ಕೌಂಟರ್ ಕೊಟ್ರ ಶಿವಾನಂದ ಪಾಟೀಲ್. ಮುಂದೂ ಅವ್ರು ಇರ್ಬೋದು, ಅದ್ರಾಗೇನು ತಪ್ಪಿದೆ, ಅವರೇ ಇರ್ತಾರೆ. ಈಗ CM ವಿಷಯ ಅದು ಇಲ್ಲಿ ನಾನು ಹೇಳತಕ್ಕಂಥ ಭವಿಷ್ಯ ನುಡಿತಕ್ಕಂಥ ಕೆಲಸ ಅಲ್ಲ. CLP ಮತ್ತು ಹೈಕಮಾಂಡ್ ನಿರ್ಣಯ ಮಾಡೋದು. ರಾಜ್ಯ ಕಾಂಗ್ರೆಸ್ ನಾಯಕರು ಪರಸ್ಪರ ಕಿತ್ತಾಡ್ತಾ ಇದ್ದು ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದ್ ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಮಹಾಭಾರತದಲ್ಲಿ ಕೃಷ್ಣನ ಕಥೆಯಲ್ಲಿ ದಂತವಕ್ರ ಶಿಶುಪಾಲ ಅಂತೇಳಿ ಒಂದು ಕತೆ ಬರುತ್ತೆ. ದಂತವಕ್ರ ಶಿಶುಪಾಲ ಅಂತೇಳಿ. ಶಿಶುಪಾಲ ಯಾವತ್ತೂ ಕೂಡ ಕೃಷ್ಣನಿಗೆ ಬೈತಾನೇ ಇರೋದು. ಈ ಶಿಶುಪಾಲನನ್ನು ಕೃಷ್ಣ ಕೊಲ್ತಾನೆ ಅಂತೇಳಿ ದಂತವಕ್ರನ ಶಿಶುಪಾಲನ ತಾಯಿ ಗೊತ್ತಿತ್ತು. ಹಾಗಾಗಿ ತಾಯಿ ಬಂದು ಹೇಳ್ತಾಳಂತೆ ಕೃಷ್ಣನ ಹತ್ರ, ನೋಡಪ್ಪ ಅವ್ನು ಬೈತಾ ಇದ್ದಾನೆ, ಅವನನ್ನು ಸೀರಿಯಸ್ ಆಗಿ ತಗೋಬೇಡ ಅಂತೇಳಿ. ಕೃಷ್ಣನು ಕೂಡ ಭಾಳ ಕಿಲಾಡಿ. ಕೃಷ್ಣ ಹೇಳಿದ್ರಂತೆ, ನೋಡಿ ಅವ್ನು ಶಿಶುಪಾಲ ಎಷ್ಟು ಬೇಕಿದ್ರೆ ಬೈಲಿ, 10 ಸಲ ಬೈಲಿ, 100 ಸಲ, 50 ಸಲ ಬೈಲಿ, 100 ಸಲ ಬೈಲಿ, 101ನೇ ಸಲ ಬೈದರೆ ಬಿಡಲ್ಲ ಅಂತೇಳಿ. ಇವತ್ತು GC ಚಂದ್ರಶೇಖರ್ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರು ಮತ್ತು DK ಶಿವಕುಮಾರ್ ಅವರ ಕ್ಲೋಸ್, 2 ಬಾರಿ ಈಗಲೂ ಕೂಡ ಅವರು ರಾಜ್ಯಸಭಾ MP, ಅವರು ರಾಜಣ್ಣಗೆ ಏನು ಹೇಳ್ಬಿಟ್ರು, ಅದೆಲ್ಲ ಶಿಶುಪಾಲರು, ಕೇಂದ್ರ ಹೈಕಮಾಂಡ್ ಇದೆಯಲ್ಲ ಅದು ಕೃಷ್ಣ ಇದ್ದಂಗೆ ಕಾಯ್ತಾರೆ ಇವರೇ GC ಚಂದ್ರಶೇಖರ್. ಶಿಶುಪಾಲ್ ಅಂತಾರ 101ನೇ ಬೈಗಳಾದರೆ ಮುಗೀತು ಕತೆ ಅಂತ. ಅದಕ್ಕೆ ಇವರು ಯಾರು, ನಮ್ಮ ಟೂಪೆಗ್ ರಾಜಣ್ಣ, ಕಾರ್ಯಾಧ್ಯಕ್ಷ ಅಂದ್ರೆ 2 ಕೊಂಬೈತಾ,
ಒಂದು ಹಳೇ ಎಲ್ಲೋ ಕೇಳ್ದಂಗೆ ಇದೆಯಲ್ಲ ಡಯಲಾಗ್ ಅಂದರೆ ನಿಮ್ಗೆ ಅನಿಸ್ಬೋದು ಕೊಂಬೈತಾ ಹಾಂ ಇದೆಲ್ಲ ಆಯ್ತು ಇವತ್ತು ಕಾಂಗ್ರೆಸ್ನಲ್ಲಿ. ಬನ್ನಿ ರಿಪೋರ್ಟ್. ಸಿದ್ದರಾಮಯ್ಯ ವರ್ಸಸ್ ಡಿಕೆಶಿ ಸಿಎಂ ಚೇರ್ ವಾರ್. ಟಗರು ಬೆಂಬಲಿಗರಿಗೆ ಬಂಡೆ ಫ್ಯಾನ್ಸ್ ಕೌಂಟರ್. ರಾಜ್ಯ ಕಾಂಗ್ರೆಸ್ ಅಲ್ಲಿ ಅಧಿಕಾರದಾಹ ಆಗಸದೆತ್ತರಕ್ಕೆ ಚಿಮ್ಮಿ ಪಕ್ಷದ ಮಾನ ಮರ್ಯಾದೆಯನ್ನ ಜನರ ಮುಂದೆ ಹರಾಜ್ ಹಾಕ್ತಾ ಇದೆ. ಡಿಕೆಶಿ ಪರ ಆಪ್ತ ಚಂದ್ರಶೇಖರ್ ಬ್ಯಾಟ್ ಬೀಸಿದಕ್ಕೆ ಸಿದ್ದರಾಮಯ್ಯ ಆಪ್ತ ಬಂಡೆಯ ಕಡುವೈರಿ ರಾಜಣ್ಣ ಕಣ್ಣು ಕೆಂಪಾಗಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಅಂದ್ರೆ ಎರಡು ಕೊಂಬಿದೆಯಾ? ಅವ್ರ ಮಾತಿಗೆ ಇಷ್ಟು ಮನ್ನಣೆ ಯಾಕೆ ಅಂತ ಕಿಡಿಕಾರಿದ್ದಾರೆ. ರಾಜ್ಯಸಭಾ ಮೆಂಬರ್ ಇರಲಿ, ವಿಧಾನ ಪರಿಷತ್ಗಾಗಲಿ ಯಾರನ್ನಾರು ಆಯ್ಕೆ ಮಾಡಿದ್ರೆ ಅವರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬರೋ ರೀತಿ ಇರಬೇಕೆ ಹೊರತು ಲಯಬಿಲಿಟಿ ಆಗ್ಬಾರ್ದು. ಎಲ್ಲ ಹೊರೆ ಇವೆಲ್ಲ ಗೊತ್ತಾಯ್ತಾ? ಹೈಕಮಾಂಡ್ ಹೆಸರು ಹೇಳ್ಕೊಂಡು ಮನೆ ಕಟ್ಟಿಸಿದ್ರು. ನಾನು ಮಾಡ್ಕೊಂಡಲ್ಲೆಲ್ಲ ಕೊಟ್ಟಿಲ್ವೇನ್ರಿ? ಡಾಲರ್ಸ್ ಕಾಲು 4 ಮನೆ, ಸದಾಶಿವನವರು 4, ತುಮಕೂರಲ್ಲೂ 4 ಮಾಡಿಲ್ವಾ? AICC ದುರ್ಬಳಕೆ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಯಾರ್ಯಾರಿಗೆ ಅನುಕೂಲ ಆಗ್ತವೆ ಅವರೆಲ್ಲ ಮಾಡ್ಕೊತಾರೆ. ನನಗೆ ಅನುಕೂಲ ಆಗೋದು ನಾನು ಮಾಡ್ಕೊಳ್ತೀನಿ, KPC ಅಧ್ಯಕ್ಷರಿಗೆ ಅನುಕೂಲ ಆಗೋದು ಅವ್ರು ಮಾಡ್ತಾರೆ. ಚರ್ಚೆ ಬೇಡ. ಈಗ ಒಂದು, ನಾನು ಕೇರಳಕ್ಕೆ ಹೋಗ್ತಾ ಇದ್ದೀನಿ. ಕೇರಳದ ನಮ್ಮ ಪಾರ್ಟಿ ಪ್ರೋಗ್ರಾಮ್ ಇದೆ. ನಾಳೆ ಆಲ್ ಇಂಡಿಯಾ ಮಿನಿಸ್ಟರ್ಸ್ ಕಾನ್ಫರೆನ್ಸು ರಾಜಸ್ಥಾನದಲ್ಲಿದೆ. ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ನಾನು ನಮ್ಮೆಲ್ಲ ಆಫೀಸಸ್ ಎಲ್ಲ ಹೋಗ್ತಾ ಇದ್ದೀವಿ 2 ಡೇಸು. ಅಲ್ಲೆಲ್ಲ ಭಾಷಣ ಮಾಡಿ ಬಂದು ಮಾತಾಡ್ತೀನಿ. ರಾಜಣ್ಣ ವಿರುದ್ಧ ಸಿಡಿದದ್ದ ಕಾಂಗ್ರೆಸ್ ನಾಯಕರು. ನೋಡಿ, ಸಾರ್ವಜನಿಕವಾಗಿ ಇವೆಲ್ಲ ಅನಾವಶ್ಯಕ ಚರ್ಚೆಗಳಾಗ್ತಾ ಇರೋದು ಸರಿಯಲ್ಲ. ಈ ಥರ ಹೇಳಿಕೆಗಳು ಕೊಟ್ಟು ಏನು ಪ್ರಯೋಜನವೂ ಕೂಡ ಇಲ್ಲ. ಏನೇ ಇದ್ರೂ ಕೂಡ ಅದು ಹೈಕಮಾಂಡ್ ಮಟ್ಟದಲ್ಲಿ ಅಲ್ಲಿ ಮಾತಾಡ್ಕೋಬೇಕು, ಅಲ್ಲಿ ತೀರ್ಮಾನ ಆಗಬೇಕು. ಇದು ರಾಜಣ್ಣ ಅವ್ರ ಬಗ್ಗೆ ನನಗೆ ಭಾಳ ಅಪಾರವಾದಂಥ ಗೌರವ ಇದೆ. ಅವರು ಸೀನಿಯರ್ ಹಿರಿಯ ರಾಜಕಾರಣಿಗಳು, ಅವರು ಅನುಭವ ಇದೆ. ನೀವು ಅವ್ರನ್ನೇ ಕೇಳಬೇಕು, ಯಾಕೆ ಈ ಥರ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದೀರಿ ಅನ್ನೋದನ್ನು ಅವ್ರನ್ನೇ ಕೇಳಿ. ಮುಂದಿನ 5 ವರ್ಷ ಸಿದ್ದು ಸಿಎಂ ಆಗ್ಬೇಕಂತೆ. ಡಿಕೆಶಿಗೆ ಕೌಂಟರ್ ಕೊಟ್ರ ಶಿವಾನಂದ ಪಾಟೀಲ್. ಮುಂದೂ ಅವ್ರು ಇರ್ಬೋದು, ಅದ್ರಾಗ ಏನು ತಪ್ಪಿದೆ, ಅವರೇ ಇರ್ತಾರೆ. ಈಗ CM ವಿಷಯ ಅದು ಇಲ್ಲಿ ನಾನು ಹೇಳತಕ್ಕಂಥ ಭವಿಷ್ಯ ನುಡಿತಕ್ಕಂಥ ಕೆಲಸ ಅಲ್ಲ. CLP ಮತ್ತು ಹೈಕಮಾಂಡ್ ನಿರ್ಣಯ ಮಾಡೋದು. ರಾಜ್ಯ ಕಾಂಗ್ರೆಸ್ ನಾಯಕರು ಪರಸ್ಪರ ಕಿತ್ತಾಡ್ತಾ ಇದ್ದು ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದ್ ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಮಹಾಭಾರತದಲ್ಲಿ ಕೃಷ್ಣನ ಕಥೆಯಲ್ಲಿ ದಂತವಕ್ರ ಶಿಶುಪಾಲ ಅಂತೇಳಿ ಒಂದು ಕತೆ ಬರುತ್ತೆ. ದಂತವಕ್ರ ಶಿಶುಪಾಲ ಅಂತೇಳಿ. ಶಿಶುಪಾಲ ಯಾವತ್ತೂ ಕೂಡ ಕೃಷ್ಣನಿಗೆ ಬೈತಾನೇ ಇರೋದು. ಈ ಶಿಶುಪಾಲನನ್ನು ಕೃಷ್ಣ ಕೊಲ್ತಾನೆ ಅಂತೇಳಿ ದಂತವಕ್ರನ ಶಿಶುಪಾಲನ ತಾಯಿ ಗೊತ್ತಿತ್ತು. ಹಾಗಾಗಿ ತಾಯಿ ಬಂದು ಹೇಳ್ತಾಳಂತೆ ಕೃಷ್ಣನ ಹತ್ರ, ನೋಡಪ್ಪ ಅವ್ನು ಬೈತಾ ಇದ್ದಾನೆ, ಅವನು ನನ್ನ ಸೀರಿಯಸ್ ಆಗಿ ತಗೋಬೇಡ ಅಂತೇಳಿ. ಕೃಷ್ಣನು ಕೂಡ ಭಾಳ ಕಿಲಾಡಿ. ಕೃಷ್ಣ ಹೇಳಿದ್ರಂತೆ, ನೋಡಿ ಅವ್ನು ಶಿಶುಪಾಲ ಎಷ್ಟು ಬೇಕಿದ್ರೆ ಬೈಲಿ, 10 ಸಲ ಬೈಲಿ, 100 ಸಲ, 50 ಸಲ ಬೈಲಿ, 100 ಸಲ ಬೈಲಿ, 101ನೇ ಸಲ ಬೈದರೆ ಬಿಡಲ್ಲ ಅಂತೇಳಿ. ಇವತ್ತು GC ಚಂದ್ರಶೇಖರ್ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರು ಮತ್ತು DK ಶಿವಕುಮಾರ್ ಅವರ ಕ್ಲೋಸ್, 2 ಬಾರಿ ಈಗಲೂ ಕೂಡ ಅವರು ರಾಜ್ಯಸಭಾ MP, ಅವರು ರಾಜಣ್ಣಗೆ ಏನು ಹೇಳ್ಬಿಟ್ರು, ಅದೆಲ್ಲ ಶಿಶುಪಾಲರು, ಕೇಂದ್ರ ಹೈಕಮಾಂಡ್ ಇದೆಯಲ್ಲ ಅದು ಕೃಷ್ಣ ಇದ್ದಂಗೆ ಕಾಯ್ತಾರೆ ಇವರೇ GC ಚಂದ್ರಶೇಖರ್. ಶಿಶುಪಾಲ್ ಅಂತಾರ 100 ಬೈಗಳ 101ನೇ ಬೈಗಳಾದರೆ ಮುಗೀತು ಕತೆ ಅಂತ. ಅದಕ್ಕೆ ಇವರು ಯಾರು, ನಮ್ಮ 2 ಪೆಗ್ ರಾಜಣ್ಣ, ಏನು ಕಾರ್ಯಾಧ್ಯಕ್ಷ ಅಂದರೆ 2 ಕೊಂಬೈತಾ, ಒಂದು ಹಳೇ ಎಲ್ಲೋ ಕೇಳ್ದಂಗೆ ಇದೆಯಲ್ಲ ಡಯಲಾಗ್ ಅಂದರೆ ನಿಮ್ಗೆ ಅನಿಸ್ಬೋದು ಕೊಂಬೈತಾ ಹಾಂ ಇದೆಲ್ಲ ಆಯ್ತು ಇವತ್ತು ಕಾಂಗ್ರೆಸ್ನಲ್ಲಿ. ಬನ್ನಿ ರಿಪೋರ್ಟ್. ಸಿದ್ದರಾಮಯ್ಯ ವರ್ಸಸ್ ಡಿಕೆಶಿ ಸಿಎಂ ಚೇರ್ ವಾರ್. ಟಗರು ಬೆಂಬಲಿಗರಿಗೆ ಬಂಡೆ ಫ್ಯಾನ್ಸ್ ಕೌಂಟರ್. ರಾಜ್ಯ ಕಾಂಗ್ರೆಸ್ ಅಲ್ಲಿ ಅಧಿಕಾರದಾಹ ಆಗಸದೆತ್ತರಕ್ಕೆ ಚಿಮ್ಮಿ ಪಕ್ಷದ ಮಾನ ಮರ್ಯಾದೆಯನ್ನ ಜನರ ಮುಂದೆ ಹರಾಜ್ ಹಾಕ್ತಾ ಇದೆ. ಡಿಕೆಶಿ ಪರ ಆಪ್ತ ಚಂದ್ರಶೇಖರ್ ಬ್ಯಾಟ್ ಬೀಸಿದಕ್ಕೆ ಸಿದ್ದರಾಮಯ್ಯ ಆಪ್ತ ಬಂಡೆಯ ಕಡುವೈರಿ ರಾಜಣ್ಣ ಕಣ್ಣು ಕೆಂಪಾಗಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಅಂದ್ರೆ 2 ಕೊಂಬಿದೆಯಾ? ಅವ್ರ ಮಾತಿಗೆ ಇಷ್ಟು ಮನ್ನಣೆ ಯಾಕೆ ಅಂತ ಕಿಡಿಕಾರಿದ್ದಾರೆ. ರಾಜ್ಯಸಭಾ ಮೆಂಬರ್ ಇರಲಿ, ವಿಧಾನ ಪರಿಷತ್ಗಾಗಲಿ ಯಾರನ್ನಾರು ಆಯ್ಕೆ ಮಾಡಿದ್ರೆ ಅವರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬರೋ ರೀತಿ ಇರಬೇಕೆ ಹೊರತು ಲಯಬಿಲಿಟಿ ಆಗ್ಬಾರ್ದು. ಎಲ್ಲ ಹೊರೆ ಇವೆಲ್ಲ ಗೊತ್ತಾಯ್ತಾ? ಹೈಕಮಾಂಡ್ ಹೆಸರು ಹೇಳ್ಕೊಂಡು ಮನೆ ಕಟ್ಟಿಸಿದ್ರು.
ನಾನು ಮಾಡ್ಕೊಂಡಲ್ಲೆಲ್ಲ ಕೊಟ್ಟಿಲ್ವೇನ್ರಿ ಡಾಲರ್ಸ್ಗಳು 4 ಮನೆ, ಸದಾಶಿವರು 4, ತುಮಕೂರಲ್ಲೂ 4 ಮಾಡಿಲ್ವಾ? AICC ದುರ್ಬಳಕೆ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಯಾರ್ಯಾರಿಗೆ ಅನುಕೂಲ ಆಗ್ತವೆ ಅವರೆಲ್ಲ ಮಾಡ್ಕೊತಾರೆ. ನನಗೆ ಅನುಕೂಲ ಆಗೋದು ನಾನು ಮಾಡ್ಕೊಳ್ತೀನಿ, KPC ಅಧ್ಯಕ್ಷರಿಗೆ ಅನುಕೂಲ ಆಗೋದು ಅವ್ರು ಮಾಡ್ತಾರೆ. ಚರ್ಚೆ ಬೇಡ. ಈಗ ಒಂದು, ನಾನು ಕೇರಳಕ್ಕೆ ಹೋಗ್ತಾ ಇದ್ದೀನಿ. ಕೇರಳದ ನಮ್ಮ ಪಾರ್ಟಿ ಪ್ರೋಗ್ರಾಮ್ ಇದೆ. ನಾಳೆ ಆಲ್ ಇಂಡಿಯಾ ಮಿನಿಸ್ಟರ್ಸ್ ಕಾನ್ಫರೆನ್ಸು ರಾಜಸ್ಥಾನದಲ್ಲಿದೆ. ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ನಾನು ನಮ್ಮೆಲ್ಲ ಆಫೀಸಸ್ ಎಲ್ಲ ಹೋಗ್ತಾ ಇದ್ದೀವಿ 2 ಡೇಸು. ಅಲ್ಲೆಲ್ಲ ಭಾಷಣ ಮಾಡಿ ಬಂದು ಮಾತಾಡ್ತೀನಿ. ರಾಜಣ್ಣ ವಿರುದ್ಧ ಸಿಡಿದೆದ್ದ ಕಾಂಗ್ರೆಸ್ ನಾಯಕರು. ನೋಡಿ, ಸಾರ್ವಜನಿಕವಾಗಿ ಇವೆಲ್ಲ ಅನಾವಶ್ಯಕ ಚರ್ಚೆಗಳಾಗ್ತಾ ಇರೋದು ಸರಿಯಲ್ಲ. ಈ ಥರ ಹೇಳಿಕೆಗಳು ಕೊಟ್ಟು ಏನು ಪ್ರಯೋಜನವೂ ಕೂಡ ಇಲ್ಲ. ಏನೇ ಇದ್ರೂ ಕೂಡ ಅದು ಹೈಕಮಾಂಡ್ ಮಟ್ಟದಲ್ಲಿ ಅಲ್ಲಿ ಮಾತಾಡ್ಕೋಬೇಕು, ಅಲ್ಲಿ ತೀರ್ಮಾನ ಆಗಬೇಕು. ಇದು ರಾಜಣ್ಣ ಅವ್ರ ಬಗ್ಗೆ ನನಗೆ ಭಾಳ ಅಪಾರವಾದಂಥ ಗೌರವ ಇದೆ. ಅವರು ಸೀನಿಯರ್ ಹಿರಿಯ ರಾಜಕಾರಣಿಗಳು, ಅವರು ಅನುಭವ ಇದೆ. ನೀವು ಅವ್ರನ್ನೇ ಕೇಳಬೇಕು, ಯಾಕೆ ಈ ಥರ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದೀರಿ ಅನ್ನೋದನ್ನು ಅವ್ರನ್ನೇ ಕೇಳಿ. ಮುಂದಿನ 5 ವರ್ಷ ಸಿದ್ದು CM ಆಗ್ಬೇಕಂತೆ. DKಶಿಗೆ ಕೌಂಟರ್ ಕೊಟ್ರ ಶಿವಾನಂದ ಪಾಟೀಲ್. ಮುಂದೂ ಅವ್ರು ಇರ್ಬೋದು, ಅದ್ರಾಗೇನು ತಪ್ಪಿದೆ, ಅವರೇ ಇರ್ತಾರೆ. ಈಗ CM ವಿಷಯ ಅದು ಇಲ್ಲಿ ನಾನು ಹೇಳತಕ್ಕಂಥ ಭವಿಷ್ಯ ನುಡಿತಕ್ಕಂಥ ಕೆಲಸ ಅಲ್ಲ. CLP ಮತ್ತು ಹೈಕಮಾಂಡ್ ನಿರ್ಣಯ ಮಾಡೋದು. ರಾಜ್ಯ ಕಾಂಗ್ರೆಸ್ ನಾಯಕರು ಪರಸ್ಪರ ಕಿತ್ತಾಡ್ತಾ ಇದ್ದು ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದ್ ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.